ಕಾಡಾದ್ರೇನು ನಾಡಾದ್ರೇನು. ಭಯಗ್ರಸ್ತನಾದವನಿಗೆ ಕಾಡಲ್ಲೂ ಭಯ, ನಾಡಲ್ಲೂ ಭಯ. ತಾತ್ಪರ್ಯ, ದೇವರನ್ನು ಬಿಟ್ಟವ, ದೇವರನ್ನು ಮರೆತವ, ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೇನೆ ಅಂತ ಅಂದುಕೊಂಡವನಿಗೆ ಎಲ್ಲಿದ್ರೂ ಭಯ. ದೇವರಿದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ರಕ್ಷತಿ ಇತ್ಯೇವ ವಿಶ್ವಾಸ. ಲೋಕ ಮೂರನು ಆಳ್ವ ಶ್ರೀನಿವಾಸನು ನಮ್ಮ ಸಾಕಲಾರದೆ ಬಿಡುವನೇ. ನಿನಗಿರುವ ಚಿಂತೆ ಅನಿರುದ್ಧಗಿಲ್ಲೇನೋ. ದೇವರು ರಕ್ಷಣೆ ಮಾಡದೆ ಬಿಡ್ತಾನ? ಕಥೆ ಏನು ಗೊತ್ತಾ? ಅವನ ಅನುಗ್ರಹ ಇರುವ ತನಕ ಮಾತ್ರ ನಮಗೆ ರಕ್ಷಣೆ. ಅವನ ದೃಷ್ಟಿ ನಮ್ಮ ಮೇಲೆ ಎಲ್ಲಿವರೆಗೂ ಇರುತ್ತೋ, ಅವನ ಅನುಗ್ರಹ ಎಲ್ಲಿವರೆಗೂ ಇರುತ್ತೋ, ಎಂತಹ ಭಯದ ಪ್ರಸಂಗ ಇದ್ದರೂ ಕೂಡ ದೇವರು ಭಯ ನಿವಾರಣೆಯನ್ನು ಮಾಡ್ತಾನೆ. ಇದೆಲ್ಲ ಕೆಲವು ಅನುಭವಗಳು ನಿಮಗೆ ಹೇಳಬೇಕು. ಈ ಕಾಲದಲ್ಲಿ ನಡೆದದ್ದು, ಈ ಕೋವಿಡ್ ಕಾಲದಲ್ಲಿ ತುಂಬ ಯಾರು ಭಯದಿಂದ ಗ್ರಸ್ತರಾಗಿದ್ದರು ಕೋವಿಡ್ಗೆ, ಅಂಥವರೆಲ್ಲ 90 ಭಾಗ ಹೋಗಿದ್ದಾರೆ. ಎಲ್ಲಿ ಹೋಗಲೇ ಇಲ್ಲ, ಮನೆ ಬಿಟ್ಟು ಅಲ್ಲಾಡಿಲ್ಲ. ಆದರೆ ಇವರೇನು ಅಲ್ಲಾಡಬೇಕಾದಿಲ್ಲ, ಕೋವಿಡ್ಡೇ ಹುಡ್ಕೊಂಡು ಬಂದಿತ್ತು ಅವ್ರ ಮನೆಗೆ. ಈ ಕೆಲವರು ತಿರುಗಿದ್ರು. ಅಂದರೆ ನನ್ನ ಮಾತಿನ ತಾತ್ಪರ್ಯ ತಿರುಗಿ ಅಂತಲ್ಲ, ಬರಬೇಕು ಅಂತಿದ್ರೆ ನೀವೇನು ಹೋಗಬೇಕಾದಿಲ್ಲ, ಹುಡುಕೊಂಡು ಬರುತ್ತೆ. ಭಾಗವತದಲ್ಲಿ ಒಂದು ಮಾತಿದೆ, ಪತಿಚ್ಯುತಂ ತಿಷ್ಠತಿ ವಿಶ್ವರಕ್ಷಿತಂ. ಒಂದು ಪದಾರ್ಥ, ನೀವು ಪ್ರವಚನಕ್ಕೆ ಬರಬೇಕು, ಗಾಡಿಯಲ್ಲಿ ವೇಗವಾಗಿ ಬರ್ತಾ ಇದ್ರಿ, ಎಲ್ಲೋ ಒಂದು ಹಂಪು ಹಾರ್ತು, ನೀವು ಅದನ್ನೇನು ನೋಡಲಿಲ್ಲ, ಸೀದಾ ಬಂದ್ರಿ, ಪ್ರವಚನಕ್ಕೆ ಕೂತ್ರಿ, ಪ್ರವಚನ ಮುಗೀತು, ಹೋಗಬೇಕು, ಆರಾಮ್ ಹೊರಟ್ರಿ. ಎಕ್ಸ್ಲೇಟರ್ ಕೊಡುವ ಕೈ ನೋಡ್ಕೊಳ್ತೀರಿ, ಕೈಯಲ್ಲಿದ್ದು ಒಂದು ಉಂಗುರ ಇಲ್ಲೇ ಇಲ್ಲ, ಲೂಸ್ ಆಗಿತ್ತು. ಹಂಪು ಗಾಡಿ ಹಾರಿದಾಗ ಕೈಯಲ್ಲಿದ್ದು ಉಂಗುರ ಬಿದ್ದೋಯ್ತು. ಅದು 1/4 kg ಇರಲಿಲ್ಲ, ಅದರಿಂದ ನಿಮಗೆ ಬಿದ್ದದ್ದು ಗೊತ್ತಾಗಲಿಲ್ಲ. ಪುರಾಣ ಕೇಳುವಾಗ ಅಥವಾ ಎಲ್ಲೋ ಹೋಗುವಾಗ ಯಾವುದೋ ಕಾರ್ಯದ ಒತ್ತಡದಲ್ಲಿ ಕಳ್ಕೊಂಡು ಬಿಟ್ಟಿದ್ದೀರಿ. ಭಾಳ ಬೇಸರ ಆಯಿತು ನಿಮಗೆ. ನಾನು ದೇವಸ್ಥಾನಕ್ಕೆ ಅಂತ ಹೋದೆ, ಒಳ್ಳೆ ಕೆಲಸಕ್ಕೆ ಅಂತ ಹೋದೆ, ಹೀಗಾಯ್ತಲ್ಲ. ಆದರೆ ಅವನಿಗೊಂದು ಅನಿಸಿಕೆ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ದೇವರು ನನಗೆ ಸಿಗುತ್ತೆ. ಮಾರನೇ ದಿನ ಅದೇ ರಸ್ತೆಯಲ್ಲಿ ಬರ್ತಾನೆ, ಅವನ ಕಣ್ಣಿಗೆ ಬೀಳುತ್ತೆ, ಯಾರ ಕಣ್ಣಿಗೂ ಬೀಳಲ್ಲ. ಮತ್ತೆ ಮರಳಿ ಪಡೆದವನ ಬಾಯಲ್ಲಿ ಈ ಮಾತು ಬರುತ್ತೆ, ದೇವರ ದಯರಿ ನನಗೇ ಸಿಕ್ತು. 100 ಜನ ಓಡಾಡುವ ರಸ್ತೆಯಲ್ಲಿ ಬಿದ್ದರೂ ಕೂಡ ಅದು ನಂದು, ನನ್ನ ಪಾಲಿಂದು, ನನಗೆ ಸಿಕ್ತು. ಈ ಕಥೆ ಏನು ಗೊತ್ತಾ? ಪತಿಚ್ಯುತಂ, ಬೀದಿಯಲ್ಲಿ ಬಿದ್ದ ವಸ್ತುವಿನ ಮೇಲೆ ಇದು ಮತ್ತಾರಿಗೆ ಸಿಗಬಾರ್ದು, ಇದು ರಕ್ಷಣೆ ಆಗಲಿ, ಇದು ಅವನಿಗೆ ಸಿಗಲಿ ಅಂತ ದೇವರು ಅದರ ಮೇಲೆ ತನ್ನ ದೃಷ್ಟಿಯನ್ನು ಹಾಕಿಬಿಟ್ಟ ಅಂತಾದರೆ, ಸಾವಿರ ಜನ ಆ ರಸ್ತೆಯಲ್ಲಿ ಹೋದರೂ ಅವರ ಕಣ್ಣಿಗೆ ದೇವರು ಮೋಡಿ ಮಾಡಿ ಕಾಣದ ಹಾಗೆ ಮಾಡಿಬಿಡ್ತಾನೆ. ನಿಮಗೆ ಮಾತ್ರ ಕಾಣಬೇಕು, ಹಾಗೆ ಮಾಡ್ತಾನೆ. ನಿಮಗೆಲ್ಲ ಒಂದು ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಹಿರಿಯರು ತಮ್ಮ ಮನೆಯ ಸಂಪತ್ತನ್ನು ಕೊಪ್ಪರಿಗೆಯಲ್ಲಿ ಹಾಕಿ ನೆಲದಲ್ಲಿ ಹಾಕಿಬಿಡೋರು. ಕಡೆಗೆ ಯಾರಿಗೆ ಸೇರಬೇಕೋ ಅವರಿಗೆ ಮಾತ್ರ ಅದು ಸೇರ್ತಿತ್ತಂತೆ. ಅಕಸ್ಮಾತ್ ಬೇರೆಯವರ ಪಾಲಾಗಿದ್ದರೆ ಅದು ಹೊನ್ನಾಗಿ ಕಾಣ್ತಾ ಇರಲಿಲ್ಲ, ಕೆಲಸಕ್ಕೆ ಬಾರದ ವಸ್ತುಗಳಾಗ್ತಿತ್ತು ಅಂತ. ಅಂದರೆ ನಮ್ಮ ಪಾಲಿಂದು ಅಂತಾದರೆ ಅದು ಎಲ್ಲಿ ಬಿದ್ದಿದ್ರೂ ನಮಗೆ ಸಿಗುತ್ತೆ. ತಾತ್ಪರ್ಯ, ನಾವು ಬದುಕಬೇಕು ಅಂತ ಇಚ್ಛೆ ದೇವರಿಗಿದ್ರೆ ನೋಡಿ, ಭರತನನ್ನು ಕತ್ತರಿಸಿ ಹಾಕಬೇಕು ಅಂತೇಳಿ ಕಾಳಿದೇವಿಗೆ ಬಲಿ ಕೊಡಬೇಕು ಹೇಳಿ ಬಲಿಪೀಠದಲ್ಲಿ ಕುತ್ತಿಗೆ ಇಟ್ಟು ಕತ್ತಿ ಎತ್ತಿ ಒಂದೇ ಕ್ಷಣದಲ್ಲಿ ಕೊಲ್ಲಬೇಕು. ಇಂಥ ಪ್ರಸಂಗದಲ್ಲಿ ತಾನು ಬದುಕು ಉಳಿಬೇಕು ಅಂತ ಯಾವ ಪ್ರಯತ್ನವನ್ನು ಭರತ ಮಾಡಲಿಲ್ಲ. ಯಾಕಂದರೆ ಅವನಿಗೊಂದು ನಂಬಿಕೆ. ಏನು ನಂಬಿಕೆ? ರಕ್ಷಣೆ ಮಾಡುವ ಹೊಣೆ ಹೊತ್ತವ ದೇವರು. ಅವನಿಚ್ಛೆಗೆ ಬಂದರೆ ನಮ್ಮ ರಕ್ಷಣೆ, ಇಲ್ಲ ಅಂದರೆ ಇಲ್ಲ.
ವೇಗವಾಗಿ ಒಂದು ಗಾಡಿ ಬರ್ತಾ ಇದೆ, ನಿಮಗೆ ಭಯ, ಎಲ್ಲಿ ನನ್ನ ಮೇಲೆ ಬಂದ್ಬಿಡುತ್ತೋ ಅಂತ ವೇಗವಾಗಿ ಹಾರಿ ಫುಟ್ಪಾತ್ಗೆ ಹೋಗ್ತೀರಿ. ನಿಮ್ಮ ಹಣೆ ಬರ ಕೆಟ್ಟರೆ ಫುಟ್ಪಾತ್ ಮೇಲೂ ಬರ್ತಾನೆ, ನೀವು ಎಲ್ಲೇ ಇರ್ರಿ. ಹಾಗಾಗಿ ರಕ್ಷಣೆ ದೇವರ ಕೈಯಲ್ಲಿದೆ. ನಿರ್ಭಯವಾದ ಬದುಕು ದೇವರ ಕೈಯಲ್ಲಿದೆ. ಭಯದ ಬದುಕು ನಮ್ಮ ಕೈಲಿದೆ. ನಮ್ಮ ಕೈಯಲ್ಲಿ ಎಲ್ಲ ಇದೆ ಅಂತ ಯಾರು ಅಂದ್ಕೊಂಡಿದ್ದೇವೆ, ಅವ್ರ ಕೈಯಲ್ಲೆಲ್ಲ ಏನಿದೆ ಅಂದರೆ ಭಯದ ಬದುಕಿದೆ. ಆದರೆ ನಿರ್ಭಯವಾಗಿ ಬದುಕುವ ಆಸೆ ಇದ್ದವ ಭಗವಂತನನ್ನು ಕೈಯಲ್ಲಿ ಹಿಡಿಬೇಕು, ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ ದೊಡ್ಡ ಸಂಪತ್ತು ದೇವರ ದಯ, ದೇವರ ಅನುಗ್ರಹ. ಅದನ್ನೇ ಹೇಳ್ತಾರೆ ಯದನುಗ್ರಹೇಣ